ಅಧಿವೇಶನ ಮುಗಿದ ಬಳಿಕ ನಿಜವಾಗ್ಲೂ ಕೂಡ ಪಟ್ಟದ ಆಟ ಶುರುವಾಗಿದೆ. ಪಟ್ಟಾಭಿಷೇಕದ ಅಂತಿಮ ಆಟವನ್ನ ಆರಂಭ ಮಾಡಿದಾರ ಡಿಕೆ ಶಿವಕುಮಾರ್ ಅವರು ಅನ್ನುವ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಇನ್ನು ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಬಹುದು, ಮಹತ್ವದ ಸಭೆ ಕೂಡ ನಡೆಯುತ್ತೆ ಅಂತ ಹೇಳಲಾಗ್ತದೆ. ಯಾಕೆಂತಂದ್ರೆ ಸೋನಿಯಾ ಗಾಂಧಿ ಅವರು ಹಾಗೆ ರಾಹುಲ್ ಗಾಂಧಿ ಅವರು ಒಂದು ಸಂದೇಶವನ್ನ ಕೊಟ್ಟು ಕಳಿಸಿದ್ದಾರೆ. ಆ ಸಂದೇಶವನ್ನ ಹೊತ್ತು ತಂದಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಡಿಕೆ ಶಿವಕುಮಾರ್ ಅವ್ರಿಗೆ ಏನಾದ್ರು ಕರೆ ಮಾಡಿ ಬುಲಾವ್ ಕೊಟ್ಟರೆ ಹೋಗ್ತಾರೆ, ಆ ಸಂದೇಶವನ್ನ ಅವರು ಕೊಡ್ತಾರೆ. ಅಂದ್ರೆ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರ ಭೇಟಿಗೆ ಅವಕಾಶ ಕೊಡಿಸುವಂತೆ ಚರ್ಚೆನ ಕೂಡ ಡಿಕೆ ಶಿವಕುಮಾರ್ ಅವರು ಅನೇಕ ಬಾರಿ ಮಾಡಿದ್ದಾರೆ. ಅಧಿವೇಶನ ಮುಗಿಲಿ, ಸುಮ್ಮನೆ ಇರಿ ಅಂತ ಹೈಕಮಾಂಡ್ ಕೂಡ ಹೇಳಿತ್ತು. ಈಗ ಅಧಿವೇಶನ ಮುಗಿದಾಗಿದೆ. ಇದರ ಬೆನ್ನಲ್ಲೇ ಉಭಯ ನಾಯಕರನ್ನ ಭೇಟಿ ಮಾಡೋದಕ್ಕೆ ಕುತೂಹಲ ಕೂಡ ಹೆಚ್ಚಿಸ್ತಾ ಇದೆ. ಸದಾಶಿವನಗರದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹಾಗೂ ಡಿಕೆ ಶಿವಕುಮಾರ್ ಅವರು ಮೀಟಿಂಗ್ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಮಂಗಳವಾರ ದೆಹಲಿಗೆ ಎಂಟ್ರಿ ಕೊಡ್ತಿರುವಂತ ಡಿಕೆ ಶಿವಕುಮಾರ್ ಅವರು ಅವತ್ತೇ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರ ಜೊತೆ ಚರ್ಚೆಗೆ ಮುಂದಾಗ್ತಾರೆ. ಅದಕ್ಕೆ ಒತ್ತಡವನ್ನ ಕೂಡ ಹಾಕ್ತಿದ್ದಾರೆ. ತೀವ್ರ ಕುತೂಹಲ ಮೂಡಿಸಿರುವಂತಹ ಇವತ್ತಿನ ಡಿಕೆ ಶಿವಕುಮಾರ್ ಅವರು ಹಾಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮೀಟಿಂಗ್. ಒಂದು ವೇಳೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕರೆದು ಡಿಕೆ ಶಿವಕುಮಾರ್ ಅವರ ಜೊತೆ ಮೀಟಿಂಗ್ ಅನ್ನ ಮಾಡಿದ್ದೆ ಆದ್ರೆ ಎರಡಂತೂ ಸತ್ಯ. ಅಂದ್ರೆ ಎರಡು ವಿಚಾರಗಳಂತೂ ಕಟ್ಟಿಟ್ಟ ಬುತ್ತಿ. ಒಂದು, ಹೈಕಮಾಂಡ್ ಒಪ್ಕೊಂಡಿದೆ ನೀವೇ ಸಿಎಂ ಆಗಿ ಅಂತೇಳಿ, ಅಥವಾ ಇನ್ನೊಂದು ಸಿದ್ದರಾಮಯ್ಯ ಅವರು ಕಂಟಿನ್ಯೂ ಮಾಡ್ತಾರೆ, ಸ್ವಲ್ಪ ನೀವು ಸೈಲೆಂಟ್ ಆಗಿರಿ ಅಂತ. ಎರಡರಲ್ಲಿ ಒಂದಂತೂ ಆಗೋದು ನಿಶ್ಚಿತ. ಇದೇ ಸಂದೇಶವನ್ನ ಹೊತ್ತು ತಂದಿದ್ದಾರ ಗೊತ್ತಿಲ್ಲ. ಮತ್ತೊಂದು ಕಡೆ ಒಬ್ಬರ ಎಐಸಿಸಿ ಅಧ್ಯಕ್ಷರು ಕೆಪಿಸಿಸಿ ಅಧ್ಯಕ್ಷರನ್ನ ಮೀಟ್ ಮಾಡೋದ್ರಲ್ಲಿ ಬೇರೆ ಏನಾದ್ರೂ ಪಕ್ಷಕ್ಕೆ ಸಂಬಂಧಪಟ್ಟಂತ ಚರ್ಚೆಗಳಾಗುತ್ತಾ ಕುತೂಹಲ ಅಂತೂ ಇದ್ದೇ ಇದೆ. ಮೀಟ್ ಮಾಡಿದಾಗ ಇನ್ಸೈಡ್ ಇನ್ಫಾರ್ಮೇಶನ್ ಖಂಡಿತವಾಗ್ಲೂ ನಾವು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಮುಂದಿನ ಸುದ್ದಿ ಅಂತ ಗಮನ ಕೊಡೋಣ. ಅಧಿವೇಶನ ಮುಗಿದ ಬಳಿಕ ನಿಜವಾಗ್ಲೂ ಕೂಡ ಪಟ್ಟದ ಆಟ ಶುರುವಾಗಿದೆ. ಪಟ್ಟಾಭಿಷೇಕದ ಅಂತಿಮ ಆಟವನ್ನ ಆರಂಭ ಮಾಡಿದಾರ ಡಿಕೆ ಶಿವಕುಮಾರ್ ಅವರು ಅನ್ನುವ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಇನ್ನು ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಬಹುದು, ಮಹತ್ವದ ಸಭೆ ಕೂಡ ನಡೆಯುತ್ತೆ ಅಂತ ಹೇಳಲಾಗ್ತದೆ. ಯಾಕೆಂತಂದ್ರೆ ಸೋನಿಯಾ ಗಾಂಧಿ ಅವರು ಹಾಗೆ ರಾಹುಲ್ ಗಾಂಧಿ ಅವರು ಒಂದು ಸಂದೇಶವನ್ನ ಕೊಟ್ಟು ಕಳಿಸಿದ್ದಾರೆ. ಆ ಸಂದೇಶವನ್ನ ಹೊತ್ತು ತಂದಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಡಿಕೆ ಶಿವಕುಮಾರ್ ಅವ್ರಿಗೆ ಏನಾದ್ರು ಕರೆ ಮಾಡಿ ಬುಲಾವ್ ಕೊಟ್ಟರೆ ಹೋಗ್ತಾರೆ, ಆ ಸಂದೇಶವನ್ನ ಅವರು ಕೊಡ್ತಾರೆ. ಅಂದ್ರೆ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರ ಭೇಟಿಗೆ ಅವಕಾಶ ಕೊಡಿಸುವಂತೆ ಚರ್ಚೆನ ಕೂಡ ಡಿಕೆ ಶಿವಕುಮಾರ್ ಅವರು ಅನೇಕ ಬಾರಿ ಮಾಡಿದ್ದಾರೆ. ಅಧಿವೇಶನ ಮುಗಿಲಿ, ಸುಮ್ಮನೆ ಇರಿ ಅಂತ ಹೈಕಮಾಂಡ್ ಕೂಡ ಹೇಳಿತ್ತು. ಈಗ ಅಧಿವೇಶನ ಮುಗಿದಾಗಿದೆ. ಇದರ ಬೆನ್ನಲ್ಲೇ ಉಭಯ ನಾಯಕರನ್ನ ಭೇಟಿ ಮಾಡೋದಕ್ಕೆ ಕುತೂಹಲ ಕೂಡ ಹೆಚ್ಚಿಸ್ತಾ ಇದೆ. ಸದಾಶಿವನಗರದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹಾಗೂ ಡಿಕೆ ಶಿವಕುಮಾರ್ ಅವರು ಮೀಟಿಂಗ್ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಮಂಗಳವಾರ ದೆಹಲಿಗೆ ಎಂಟ್ರಿ ಕೊಡ್ತಿರುವಂತ ಡಿಕೆ ಶಿವಕುಮಾರ್ ಅವರು ಅವತ್ತೇ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರ ಜೊತೆ ಚರ್ಚೆಗೆ ಮುಂದಾಗ್ತಾರೆ. ಅದಕ್ಕೆ ಒತ್ತಡವನ್ನ ಕೂಡ ಹಾಕ್ತಿದ್ದಾರೆ. ತೀವ್ರ ಕುತೂಹಲ ಮೂಡಿಸಿರುವಂತಹ ಇವತ್ತಿನ ಡಿಕೆ ಶಿವಕುಮಾರ್ ಅವರು ಹಾಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮೀಟಿಂಗ್. ಒಂದು ವೇಳೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕರೆದು ಡಿಕೆ ಶಿವಕುಮಾರ್ ಅವರ ಜೊತೆ ಮೀಟಿಂಗ್ ಅನ್ನ ಮಾಡಿದ್ದೆ ಆದ್ರೆ ಎರಡಂತೂ ಸತ್ಯ. ಅಂದ್ರೆ ಎರಡು ವಿಚಾರಗಳಂತೂ ಕಟ್ಟಿಟ್ಟ ಬುತ್ತಿ. ಒಂದು, ಹೈಕಮಾಂಡ್ ಒಪ್ಕೊಂಡಿದೆ ನೀವೇ ಸಿಎಂ ಆಗಿ ಅಂತೇಳಿ, ಅಥವಾ ಇನ್ನೊಂದು ಸಿದ್ದರಾಮಯ್ಯ ಅವರು ಕಂಟಿನ್ಯೂ ಮಾಡ್ತಾರೆ, ಸ್ವಲ್ಪ ನೀವು ಸೈಲೆಂಟ್ ಆಗಿರಿ ಅಂತ. ಎರಡರಲ್ಲಿ ಒಂದಂತೂ ಆಗೋದು ನಿಶ್ಚಿತ. ಇದೇ ಸಂದೇಶವನ್ನ ಹೊತ್ತು ತಂದಿದ್ದಾರ ಗೊತ್ತಿಲ್ಲ. ಮತ್ತೊಂದು ಕಡೆ ಒಬ್ಬರ ಎಐಸಿಸಿ ಅಧ್ಯಕ್ಷರು ಕೆಪಿಸಿಸಿ ಅಧ್ಯಕ್ಷರನ್ನ ಮೀಟ್ ಮಾಡೋದ್ರಲ್ಲಿ ಬೇರೆ ಏನಾದ್ರೂ ಪಕ್ಷಕ್ಕೆ ಸಂಬಂಧಪಟ್ಟಂತ ಚರ್ಚೆಗಳಾಗುತ್ತಾ ಕುತೂಹಲ ಅಂತೂ ಇದ್ದೇ ಇದೆ. ಮೀಟ್ ಮಾಡಿದಾಗ ಇನ್ಸೈಡ್ ಇನ್ಫಾರ್ಮೇಶನ್ ಖಂಡಿತವಾಗ್ಲೂ ನಾವು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಮುಂದಿನ ಸುದ್ದಿ ಅಂತ ಗಮನ ಕೊಡೋಣ. ಅಧಿವೇಶನ ಮುಗಿದ ಬಳಿಕ ನಿಜವಾಗ್ಲೂ ಕೂಡ ಪಟ್ಟದ ಆಟ ಶುರುವಾಗಿದೆ. ಪಟ್ಟಾಭಿಷೇಕದ ಅಂತಿಮ ಆಟವನ್ನ ಆರಂಭ ಮಾಡಿದಾರ ಡಿಕೆ ಶಿವಕುಮಾರ್ ಅವರು ಅನ್ನುವ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಇನ್ನು ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಬಹುದು, ಮಹತ್ವದ ಸಭೆ ಕೂಡ ನಡೆಯುತ್ತೆ ಅಂತ ಹೇಳಲಾಗ್ತದೆ. ಯಾಕೆಂತಂದ್ರೆ ಸೋನಿಯಾ ಗಾಂಧಿ ಅವರು ಹಾಗೆ ರಾಹುಲ್ ಗಾಂಧಿ ಅವರು ಒಂದು ಸಂದೇಶವನ್ನ ಕೊಟ್ಟು ಕಳಿಸಿದ್ದಾರೆ. ಆ ಸಂದೇಶವನ್ನ ಹೊತ್ತು ತಂದಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಡಿಕೆ ಶಿವಕುಮಾರ್ ಅವ್ರಿಗೆ ಏನಾದ್ರು ಕರೆ ಮಾಡಿ ಬುಲಾವ್ ಕೊಟ್ಟರೆ ಹೋಗ್ತಾರೆ, ಆ ಸಂದೇಶವನ್ನ ಅವರು ಕೊಡ್ತಾರೆ. ಅಂದ್ರೆ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರ ಭೇಟಿಗೆ ಅವಕಾಶ ಕೊಡಿಸುವಂತೆ ಚರ್ಚೆನ ಕೂಡ ಡಿಕೆ ಶಿವಕುಮಾರ್ ಅವರು ಅನೇಕ ಬಾರಿ ಮಾಡಿದ್ದಾರೆ. ಅಧಿವೇಶನ ಮುಗಿಲಿ, ಸುಮ್ಮನೆ ಇರಿ ಅಂತ ಹೈಕಮಾಂಡ್ ಕೂಡ ಹೇಳಿತ್ತು. ಈಗ ಅಧಿವೇಶನ ಮುಗಿದಾಗಿದೆ. ಇದರ ಬೆನ್ನಲ್ಲೇ ಉಭಯ ನಾಯಕರನ್ನ ಭೇಟಿ ಮಾಡೋದಕ್ಕೆ ಕುತೂಹಲ ಕೂಡ ಹೆಚ್ಚಿಸ್ತಾ ಇದೆ. ಸದಾಶಿವನಗರದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹಾಗೂ ಡಿಕೆ ಶಿವಕುಮಾರ್ ಅವರು ಮೀಟಿಂಗ್ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಮಂಗಳವಾರ ದೆಹಲಿಗೆ ಎಂಟ್ರಿ ಕೊಡ್ತಿರುವಂತ ಡಿಕೆ ಶಿವಕುಮಾರ್ ಅವರು ಅವತ್ತೇ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರ ಜೊತೆ ಚರ್ಚೆಗೆ ಮುಂದಾಗ್ತಾರೆ. ಅದಕ್ಕೆ ಒತ್ತಡವನ್ನ ಕೂಡ ಹಾಕ್ತಿದ್ದಾರೆ. ತೀವ್ರ ಕುತೂಹಲ ಮೂಡಿಸಿರುವಂತಹ ಇವತ್ತಿನ ಡಿಕೆ ಶಿವಕುಮಾರ್ ಅವರು ಹಾಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮೀಟಿಂಗ್. ಒಂದು ವೇಳೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕರೆದು ಡಿಕೆ ಶಿವಕುಮಾರ್ ಅವರ ಜೊತೆ ಮೀಟಿಂಗ್ ಅನ್ನ ಮಾಡಿದ್ದೆ ಆದ್ರೆ ಎರಡಂತೂ ಸತ್ಯ. ಅಂದ್ರೆ ಎರಡು ವಿಚಾರಗಳಂತೂ ಕಟ್ಟಿಟ್ಟ ಬುತ್ತಿ. ಒಂದು, ಹೈಕಮಾಂಡ್ ಒಪ್ಕೊಂಡಿದೆ ನೀವೇ ಸಿಎಂ ಆಗಿ ಅಂತೇಳಿ, ಅಥವಾ ಇನ್ನೊಂದು
ಸಿದ್ದರಾಮಯ್ಯ ಕಂಟಿನ್ಯೂ ಮಾಡ್ತಾರೆ, ಸ್ವಲ್ಪ ನೀವು ಸೈಲೆಂಟ್ ಆಗಿರಿ ಅಂತ. ಎರಡರಲ್ಲಿ ಒಂದಂತೂ ಆಗೋದು ನಿಶ್ಚಿತ. ಇದೇ ಸಂದೇಶವನ್ನ ಹೊತ್ತು ತಂದಿದ್ದಾರ ಗೊತ್ತಿಲ್ಲ. ಮತ್ತೊಂದು ಕಡೆ ಎಐಸಿಸಿ ಅಧ್ಯಕ್ಷರು ಕೆಪಿಸಿಸಿ ಅಧ್ಯಕ್ಷರನ್ನ ಮೀಟ್ ಮಾಡೋದ್ರಲ್ಲಿ ಬೇರೆ ಏನಾದ್ರೂ ಪಕ್ಷಕ್ಕೆ ಸಂಬಂಧಪಟ್ಟಂತ ಚರ್ಚೆಗಳಾಗುತ್ತಾ ಕುತೂಹಲ ಅಂತೂ ಇದ್ದೇ ಇದೆ. ಮೀಟ್ ಮಾಡಿದಾಗ ಇನ್ಸೈಡ್ ಇನ್ಫಾರ್ಮೇಶನ್ ಖಂಡಿತವಾಗ್ಲೂ ನಾವು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಮುಂದಿನ ಸುದ್ದಿ ಅಂತ ಗಮನ ಕೊಡೋಣ. ಅಧಿವೇಶನ ಮುಗಿದ ಬಳಿಕ ನಿಜವಾಗ್ಲೂ ಕೂಡ ಪಟ್ಟದ ಆಟ ಶುರುವಾಗಿದೆ. ಪಟ್ಟಾಭಿಷೇಕದ ಅಂತಿಮ ಆಟವನ್ನ ಆರಂಭ ಮಾಡಿದಾರ ಡಿಕೆ ಶಿವಕುಮಾರ್ ಅವರು ಅನ್ನುವ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಇನ್ನು ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಬಹುದು, ಮಹತ್ವದ ಸಭೆ ಕೂಡ ನಡೆಯುತ್ತೆ ಅಂತ ಹೇಳಲಾಗ್ತದೆ. ಯಾಕೆಂತಂದ್ರೆ ಸೋನಿಯಾ ಗಾಂಧಿ ಅವರು ಹಾಗೆ ರಾಹುಲ್ ಗಾಂಧಿ ಅವರು ಒಂದು ಸಂದೇಶವನ್ನ ಕೊಟ್ಟು ಕಳಿಸಿದ್ದಾರೆ. ಆ ಸಂದೇಶವನ್ನ ಹೊತ್ತು ತಂದಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಡಿಕೆ ಶಿವಕುಮಾರ್ ಅವ್ರಿಗೆ ಏನಾದರೂ ಕರೆ ಮಾಡಿ ಬುಲಾವ್ ಕೊಟ್ಟರೆ ಹೋಗ್ತಾರೆ, ಆ ಸಂದೇಶವನ್ನ ಅವರು ಕೊಡ್ತಾರೆ. ಅಂದ್ರೆ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರ ಭೇಟಿಗೆ ಅವಕಾಶ ಕೊಡಿಸುವಂತೆ ಚರ್ಚೆನ ಕೂಡ ಡಿಕೆ ಶಿವಕುಮಾರ್ ಅವರು ಅನೇಕ ಬಾರಿ ಮಾಡಿದ್ದಾರೆ. ಅಧಿವೇಶನ ಮುಗಿಲಿ, ಸುಮ್ಮನೆ ಇರಿ ಅಂತ ಹೈಕಮಾಂಡ್ ಕೂಡ ಹೇಳಿತ್ತು. ಈಗ ಅಧಿವೇಶನ ಮುಗಿದಾಗಿದೆ. ಇದರ ಬೆನ್ನಲ್ಲೇ ಉಭಯ ನಾಯಕರನ್ನ ಭೇಟಿ ಮಾಡೋದಕ್ಕೆ ಕುತೂಹಲ ಕೂಡ ಹೆಚ್ಚಿಸ್ತಾ ಇದೆ. ಸದಾಶಿವನಗರದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹಾಗೂ ಡಿಕೆ ಶಿವಕುಮಾರ್ ಅವರು ಮೀಟಿಂಗ್ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಮಂಗಳವಾರ ದೆಹಲಿಗೆ ಎಂಟ್ರಿ ಕೊಡ್ತಿರುವಂತ ಡಿಕೆ ಶಿವಕುಮಾರ್ ಅವರು ಅವತ್ತೇ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರ ಜೊತೆ ಚರ್ಚೆಗೆ ಮುಂದಾಗ್ತಾರೆ. ಅದಕ್ಕೆ ಒತ್ತಡವನ್ನ ಕೂಡ ಹಾಕ್ತಿದ್ದಾರೆ. ತೀವ್ರ ಕುತೂಹಲ ಮೂಡಿಸಿರುವಂತಹ ಇವತ್ತಿನ ಡಿಕೆ ಶಿವಕುಮಾರ್ ಅವರು ಹಾಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮೀಟಿಂಗ್. ಒಂದು ವೇಳೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕರೆದು ಡಿಕೆ ಶಿವಕುಮಾರ್ ಅವರ ಜೊತೆ ಮೀಟಿಂಗ್ ಅನ್ನ ಮಾಡಿದ್ದೆ ಆದ್ರೆ ಎರಡಂತೂ ಸತ್ಯ. ಅಂದ್ರೆ ಎರಡು ವಿಚಾರಗಳಂತೂ ಕಟ್ಟಿಟ್ಟ ಬುತ್ತಿ. ಒಂದು, ಹೈಕಮಾಂಡ್ ಒಪ್ಕೊಂಡಿದೆ ನೀವೇ ಸಿಎಂ ಆಗಿ ಅಂತೇಳಿ, ಅಥವಾ ಇನ್ನೊಂದು ಸಿದ್ದರಾಮಯ್ಯ ಕಂಟಿನ್ಯೂ ಮಾಡ್ತಾರೆ, ಸ್ವಲ್ಪ ನೀವು ಸೈಲೆಂಟ್ ಆಗಿರಿ ಅಂತ. ಎರಡರಲ್ಲಿ ಒಂದಂತೂ ಆಗೋದು ನಿಶ್ಚಿತ. ಇದೇ ಸಂದೇಶವನ್ನ ಹೊತ್ತು ತಂದಿದ್ದಾರ ಗೊತ್ತಿಲ್ಲ. ಮತ್ತೊಂದು ಕಡೆ ಎಐಸಿಸಿ ಅಧ್ಯಕ್ಷರು ಕೆಪಿಸಿಸಿ ಅಧ್ಯಕ್ಷರನ್ನ ಮೀಟ್ ಮಾಡೋದ್ರಲ್ಲಿ ಬೇರೆ ಏನಾದ್ರೂ ಪಕ್ಷಕ್ಕೆ ಸಂಬಂಧಪಟ್ಟಂತ ಚರ್ಚೆಗಳಾಗುತ್ತಾ ಕುತೂಹಲ ಅಂತೂ ಇದ್ದೇ ಇದೆ. ಮೀಟ್ ಮಾಡಿದಾಗ ಇನ್ಸೈಡ್ ಇನ್ಫಾರ್ಮೇಶನ್ ಖಂಡಿತವಾಗ್ಲೂ ನಾವು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಮುಂದಿನ ಸುದ್ದಿ ಅಂತ ಗಮನ ಕೊಡೋಣ. ಅಧಿವೇಶನ ಮುಗಿದ ಬಳಿಕ ನಿಜವಾಗ್ಲೂ ಕೂಡ ಪಟ್ಟದ ಆಟ ಶುರುವಾಗಿದೆ. ಪಟ್ಟಾಭಿಷೇಕದ ಅಂತಿಮ ಆಟವನ್ನ ಆರಂಭ ಮಾಡಿದಾರ ಡಿಕೆ ಶಿವಕುಮಾರ್ ಅವರು ಅನ್ನುವ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಇನ್ನು ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಬಹುದು, ಮಹತ್ವದ ಸಭೆ ಕೂಡ ನಡೆಯುತ್ತೆ ಅಂತ ಹೇಳಲಾಗ್ತದೆ. ಯಾಕೆಂತಂದ್ರೆ ಸೋನಿಯಾ ಗಾಂಧಿ ಅವರು ಹಾಗೆ ರಾಹುಲ್ ಗಾಂಧಿ ಅವರು ಒಂದು ಸಂದೇಶವನ್ನ ಕೊಟ್ಟು ಕಳಿಸಿದ್ದಾರೆ. ಆ ಸಂದೇಶವನ್ನ ಹೊತ್ತು ತಂದಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಡಿಕೆ ಶಿವಕುಮಾರ್ ಅವ್ರಿಗೆ ಏನಾದರೂ ಕರೆ ಮಾಡಿ ಬುಲಾವ್ ಕೊಟ್ಟರೆ ಹೋಗ್ತಾರೆ, ಆ ಸಂದೇಶವನ್ನ ಅವರು ಕೊಡ್ತಾರೆ. ಅಂದ್ರೆ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರ ಭೇಟಿಗೆ ಅವಕಾಶ ಕೊಡಿಸುವಂತೆ ಚರ್ಚೆನ ಕೂಡ ಡಿಕೆ ಶಿವಕುಮಾರ್ ಅವರು ಅನೇಕ ಬಾರಿ ಮಾಡಿದ್ದಾರೆ. ಅಧಿವೇಶನ ಮುಗಿಲಿ, ಸುಮ್ಮನೆ ಇರಿ ಅಂತ ಹೈಕಮಾಂಡ್ ಕೂಡ ಹೇಳಿತ್ತು. ಈಗ ಅಧಿವೇಶನ ಮುಗಿದಾಗಿದೆ. ಇದರ ಬೆನ್ನಲ್ಲೇ ಉಭಯ ನಾಯಕರನ್ನ ಭೇಟಿ ಮಾಡೋದಕ್ಕೆ ಕುತೂಹಲ ಕೂಡ ಹೆಚ್ಚಿಸ್ತಾ ಇದೆ. ಸದಾಶಿವನಗರದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹಾಗೂ ಡಿಕೆ ಶಿವಕುಮಾರ್ ಅವರು ಮೀಟಿಂಗ್ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಮಂಗಳವಾರ ದೆಹಲಿಗೆ ಎಂಟ್ರಿ ಕೊಡ್ತಿರುವಂತ ಡಿಕೆ ಶಿವಕುಮಾರ್ ಅವರು ಅವತ್ತೇ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರ ಜೊತೆ ಚರ್ಚೆಗೆ ಮುಂದಾಗ್ತಾರೆ. ಅದಕ್ಕೆ ಒತ್ತಡವನ್ನ ಕೂಡ ಹಾಕ್ತಿದ್ದಾರೆ. ತೀವ್ರ ಕುತೂಹಲ ಮೂಡಿಸಿರುವಂತಹ ಇವತ್ತಿನ ಡಿಕೆ ಶಿವಕುಮಾರ್ ಅವರು ಹಾಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮೀಟಿಂಗ್. ಒಂದು ವೇಳೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕರೆದು ಡಿಕೆ ಶಿವಕುಮಾರ್ ಅವರ ಜೊತೆ ಮೀಟಿಂಗ್ ಅನ್ನ ಮಾಡಿದ್ದೆ ಆದ್ರೆ ಎರಡಂತೂ ಸತ್ಯ. ಅಂದ್ರೆ ಎರಡು ವಿಚಾರಗಳಂತೂ ಕಟ್ಟಿಟ್ಟ ಬುತ್ತಿ. ಒಂದು, ಹೈಕಮಾಂಡ್ ಒಪ್ಕೊಂಡಿದೆ ನೀವೇ ಸಿಎಂ ಆಗಿ ಅಂತೇಳಿ, ಅಥವಾ ಇನ್ನೊಂದು, ಸಿದ್ದರಾಮಯ್ಯ ಕಂಟಿನ್ಯೂ ಮಾಡ್ತಾರೆ, ಸ್ವಲ್ಪ ನೀವು ಸೈಲೆಂಟ್ ಆಗಿರಿ ಅಂತ. ಎರಡರಲ್ಲಿ ಒಂದಂತೂ ಆಗೋದು ನಿಶ್ಚಿತ. ಇದೇ ಸಂದೇಶವನ್ನ ಹೊತ್ತು ತಂದಿದ್ದಾರ ಗೊತ್ತಿಲ್ಲ. ಮತ್ತೊಂದು ಕಡೆ ಎಐಸಿಸಿ ಅಧ್ಯಕ್ಷರು ಕೆಪಿಸಿಸಿ ಅಧ್ಯಕ್ಷರನ್ನ ಮೀಟ್ ಮಾಡೋದ್ರಲ್ಲಿ ಬೇರೆ ಏನಾದ್ರೂ ಪಕ್ಷಕ್ಕೆ ಸಂಬಂಧಪಟ್ಟಂತ ಚರ್ಚೆಗಳಾಗುತ್ತಾ ಕುತೂಹಲ ಅಂತೂ ಇದ್ದೇ ಇದೆ. ಮೀಟ್ ಮಾಡಿದಾಗ ಇನ್ಸೈಡ್ ಇನ್ಫಾರ್ಮೇಶನ್ ಖಂಡಿತವಾಗ್ಲೂ ನಾವು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಮುಂದಿನ ಸುದ್ದಿ ಅಂತ ಗಮನ ಕೊಡೋಣ. ಅಧಿವೇಶನ ಮುಗಿದ ಬಳಿಕ ನಿಜವಾಗ್ಲೂ ಕೂಡ ಪಟ್ಟದ ಆಟ ಶುರುವಾಗಿದೆ. ಪಟ್ಟಾಭಿಷೇಕದ ಅಂತಿಮ ಆಟವನ್ನ ಆರಂಭ ಮಾಡಿದಾರ ಡಿಕೆ ಶಿವಕುಮಾರ್ ಅವರು ಅನ್ನುವ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಇನ್ನು ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಬಹುದು, ಮಹತ್ವದ ಸಭೆ ಕೂಡ ನಡೆಯುತ್ತೆ ಅಂತ ಹೇಳಲಾಗ್ತದೆ. ಯಾಕೆಂತಂದ್ರೆ ಸೋನಿಯಾ ಗಾಂಧಿ ಅವರು ಹಾಗೆ ರಾಹುಲ್ ಗಾಂಧಿ ಅವರು ಒಂದು ಸಂದೇಶವನ್ನ ಕೊಟ್ಟು ಕಳಿಸಿದ್ದಾರೆ. ಆ ಸಂದೇಶವನ್ನ ಹೊತ್ತು ತಂದಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಡಿಕೆ ಶಿವಕುಮಾರ್ ಅವ್ರಿಗೆ ಏನಾದರೂ ಕರೆ ಮಾಡಿ ಬುಲಾವ್ ಕೊಟ್ಟರೆ ಹೋಗ್ತಾರೆ, ಆ ಸಂದೇಶವನ್ನ ಅವರು ಕೊಡ್ತಾರೆ. ಅಂದ್ರೆ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರ ಭೇಟಿಗೆ ಅವಕಾಶ ಕೊಡಿಸುವಂತೆ ಚರ್ಚೆನ ಕೂಡ ಡಿಕೆ ಶಿವಕುಮಾರ್ ಅವರು ಅನೇಕ ಬಾರಿ ಮಾಡಿದ್ದಾರೆ. ಅಧಿವೇಶನ ಮುಗಿಲಿ, ಸುಮ್ಮನೆ ಇರಿ ಅಂತ ಹೈಕಮಾಂಡ್ ಕೂಡ ಹೇಳಿತ್ತು. ಈಗ ಅಧಿವೇಶನ ಮುಗಿದಾಗಿದೆ. ಇದರ ಬೆನ್ನಲ್ಲೇ ಉಭಯ ನಾಯಕರನ್ನ ಭೇಟಿ ಮಾಡೋದಕ್ಕೆ ಕುತೂಹಲ ಕೂಡ ಹೆಚ್ಚಿಸ್ತಾ ಇದೆ. ಸದಾಶಿವನಗರದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹಾಗೂ ಡಿಕೆ ಶಿವಕುಮಾರ್ ಅವರು ಮೀಟಿಂಗ್ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಮಂಗಳವಾರ ದೆಹಲಿಗೆ ಎಂಟ್ರಿ ಕೊಡ್ತಿರುವಂತ ಡಿಕೆ ಶಿವಕುಮಾರ್ ಅವರು ಅವತ್ತೇ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರ ಜೊತೆ ಚರ್ಚೆಗೆ ಮುಂದಾಗ್ತಾರೆ. ಅದಕ್ಕೆ ಒತ್ತಡವನ್ನ ಕೂಡ ಹಾಕ್ತಿದ್ದಾರೆ. ತೀವ್ರ ಕುತೂಹಲ ಮೂಡಿಸಿರುವಂತಹ
ಇವತ್ತಿನ ಡಿ ಕೆ ಶಿವಕುಮಾರ್ ಅವರು ಹಾಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮೀಟಿಂಗ್. ಒಂದು ವೇಳೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕರೆದು ಡಿ ಕೆ ಶಿವಕುಮಾರ್ ಅವರ ಜೊತೆ ಮೀಟಿಂಗ್ ಅನ್ನ ಮಾಡಿದ್ದೆ ಆದ್ರೆ ಎರಡಂತೂ ಸತ್ಯ, ಅಂದ್ರೆ ಎರಡು ವಿಚಾರಗಳಂತೂ ಕಟ್ಟಿಟ್ಟ ಬುತ್ತಿ. ಒಂದು, ಹೈಕಮಾಂಡ್ ಒಪ್ಕೊಂಡಿದೆ ನೀವೇ ಸಿಎಂ ಆಗಿ ಅಂತೇಳಿ, ಅಥವಾ ಇನ್ನೊಂದು ಸಿದ್ದರಾಮಯ್ಯ ಅವರು ಕಂಟಿನ್ಯೂ ಮಾಡ್ತಾರೆ, ಸ್ವಲ್ಪ ನೀವು ಸೈಲೆಂಟ್ ಆಗಿರಿ ಅಂತ. ಎರಡರಲ್ಲಿ ಒಂದಂತೂ ಆಗೋದು ನಿಶ್ಚಿತ. ಇದೇ ಸಂದೇಶವನ್ನ ಹೊತ್ತು ತಂದಿದ್ದಾರ ಗೊತ್ತಿಲ್ಲ. ಮತ್ತೊಂದು ಕಡೆ ಒಬ್ಬರ ಎಐಸಿಸಿ ಅಧ್ಯಕ್ಷರು ಕೆಪಿಸಿಸಿ ಅಧ್ಯಕ್ಷರನ್ನ ಮೀಟ್ ಮಾಡೋದ್ರಲ್ಲಿ ಬೇರೆ ಏನಾದ್ರೂ ಪಕ್ಷಕ್ಕೆ ಸಂಬಂಧಪಟ್ಟಂತ ಚರ್ಚೆಗಳಾಗುತ್ತಾ ಕುತೂಹಲ ಅಂತೂ ಇದ್ದೇ ಇದೆ. ಮೀಟ್ ಮಾಡಿದಾಗ ಇನ್ಸೈಡ್ ಇನ್ಫಾರ್ಮೇಶನ್ ಖಂಡಿತವಾಗ್ಲೂ ನಾವು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಮುಂದಿನ ಸುದ್ದಿ ಅಂತ ಗಮನ ಕೊಡೋಣ.